ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸ್ಕೂಲ್ನಲ್ಲಿ ಕೂಡ ನಾವು ಮುಂದಿನ ವಾರದ ಬಗ್ಗೆ ಯೋಚಿಸಿದ್ದೆವು ಮತ್ತು ಮಾತಾಡಿದ್ದೆವು. ಮುಂದಿನ 2 ವಾರಗಳ ಕಾಲ ನಾವು ಯೋಚಿಸುತ್ತಲೇ ಕಳೆದೆವು, ಮಾತಾಡುತ್ತಲೇ ಇದ್ದೆವು ಮತ್ತು ಉಚಿತವಾಗಿ ಕೆಲಸ ಮಾಡುತ್ತಲೇ ಹೋದೆವು. ಮುಂದಿನ ಶನಿವಾರ ನಾನು ಮಿಸ್ಸೆಸ್ ಮಾರ್ಟಿನ್ನಿಂದ ವಿದಾಯ ಹೇಳುತ್ತಿದ್ದೆ ಮತ್ತು ಕಾಮಿಕ್ ಪುಸ್ತಕಗಳನ್ನು ಸ್ಟ್ಯಾಂಡನ್ನು ಹಸೆಗಣ್ಣುಗಳಿಂದ ನೋಡುತ್ತಾ ನಿಂತೆ. ಪ್ರತಿ ಶನಿವಾರ 30 ಸೆಂಟು ಸಿಗದೆ ಇರುವ ಕಾರಣ ಅತ್ಯಂತ ದುಃಖದ ಮಾತೆಂದರೆ ನನ್ನಲ್ಲಿ ಕಾಮಿಕ್ ಪುಸ್ತಕ ಕೊಳ್ಳಲು ಹಣವಿರಲಿಲ್ಲ. ಆದರೆ ಮಿಸ್ಸೆಸ್ ಮಾರ್ಟಿನ್ ಮೈಕ್ ಮತ್ತು ನನ್ನಿಂದ ವಿದಾಯ ಹೇಳಿದಾಗ ಅವರು ಅದೇ ಅಂದು ಮಾಡುವುದನ್ನು ನೋಡಿದೆ. ಅದನ್ನು ಅವರೆಂದು ಮಾಡಿದ್ದನ್ನು ನಾನು ಕಂಡಿರಲಿಲ್ಲ. ಮಿಸ್ಸೆಸ್ ಮಾರ್ಟಿನ್ ಕಾಮಿಕ್ ಪುಸ್ತಕದ ಎದುರಿನ ಹಳೆಗಳನ್ನು ಅರ್ಧಕ್ಕೆ ಕತ್ತರಿಸುತ್ತಿದ್ದರು. ಆಕೆ ಕಾಮಿಕ್ ಪುಸ್ತಕದ ಅರ್ಧ ಕವರನ್ನು ತನ್ನ ಬಳಿ ಇಟ್ಟುಕೊಂಡು ಉಳಿದದನ್ನು ಒಂದು ದೊಡ್ಡ ಕಾರ್ಡ್ ಬೋರ್ಡ್ ಪೆಟ್ಟಿಗೆಯೊಳಗೆ ಬಿಸಾಡಿದಳು. ನಾನು ಅವರಿಗೆ ಕೇಳಿದೆ, ನೀವು ಕಾಮಿಕ್ ಪುಸ್ತಕವನ್ನು ಏನು ಮಾಡುತ್ತಿದ್ದೀರಿ ಅಂತ. ಆಕೆ ಹೇಳಿದರು, ನಾನು ಅವನ್ನು ಬಿಸಾಡಿಬಿಡುತ್ತೇನೆ. ನಾನು ಕವರ್ನ ಮೇಲಿನ ಅರ್ಧ ಭಾಗವನ್ನು ಡಿಸ್ಟ್ರಿಬ್ಯೂಟರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಆಗ ಆತ ಹೊಸ ಕಾಮಿಕ್ಸ್ ತಗೊಂಡು ಬರುತ್ತಾನೆ. ಅದು ಇನ್ನೊಂದು ತಾಸಿನಲ್ಲಿ ಬರುತ್ತದೆ. ನಾನು ಮತ್ತು ಮೈಕ್ 1 ತಾಸಿನ ತನಕ ಕಾಯುತ್ತಾ ಕೂತೆವು. ಬೇಗನೆ ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟ ಮತ್ತು ನಾನು ಅವನಲ್ಲಿ ಕೇಳಿದೆ, ನಾವು ಕಾಮಿಕ್ಸ್ ಬುಕ್ ತಗೊಂಡು ಹೋಗಬಹುದೇ ಅಂತ. ಆತ ಹೇಳಿದ್ದು ಕೇಳಿ ಬಹಳ ಖುಷಿಯಾಯಿತು. ನಾವು ಅವನು ಒಯ್ಯಬಹುದು ಅಂತಲೂ. ಸ್ಟೋರ್ನಲ್ಲಿ ಕೆಲಸ ಮಾಡುವುದರಿಂದ ಕೊಡುತ್ತಿದ್ದೇನೆಂದು ಯಾರಿಗೂ ಮಾರಾಟ ಮಾಡಬಾರದೆಂದು ಹೇಳಿದ. ನಮ್ಮ ಹಿಂದಿನ ಕರಬೇರಿನ ಸಂಚು ನೆನಪಿನಲ್ಲಿದೆಯಾ ನೋಡಿ. ಮೈಕ್ ಮತ್ತು ನಾನು ಅದನ್ನು ಪುನರ್ಜೀವಿತಗೊಳಿಸಿದ್ದೆವು. ಮೈಕ್ನ ಬೇಸ್ಮೆಂಟ್ನಲ್ಲಿ ಖಾಲಿ ಕೋಣೆಯನ್ನು ಉಪಯೋಗಿಸುತ್ತಾ ಅಲ್ಲಿ ನಾವು ಸಹಸ್ರಾರು ಕಾಮಿಕ್ ಪುಸ್ತಕಗಳನ್ನು ರಾಶಿಯನ್ನು ಹಾಕಲು ಶುರು ಮಾಡಿದ್ದೆವು. ನಾವು ಮೈಕ್ನ ಸಣ್ಣ ತಂಗಿಯನ್ನು ಹೆಡ್ ಲೈಬ್ರರಿಯನ್ ಆಗಿ ನಿಯುಕ್ತಿ ಮಾಡಿದ್ದೆವು. ಆಕೆಗೆ ಓದಲು ಖುಷಿಯಾಗುತ್ತಿತ್ತು. ಅವಳು ಲೈಬ್ರರಿಗೆ ಬರುತ್ತಿದ್ದ ಪ್ರತಿಯೊಬ್ಬ ಮಕ್ಕಳಿಂದ 10 ಸೆಂಟ್ ತೆಗೆದುಕೊಳ್ಳುತ್ತಿದ್ದಳು. ಪ್ರತಿದಿನ ಸ್ಕೂಲು ಕಳೆದ ಬಳಿಕ 2 ರಿಂದ 4 ರಿಂದ 30ರವರೆಗೆ ಒಂದು ತಿಳಿದಿರುತ್ತಿತ್ತು. ಗ್ರಾಹಕರು ಅಂದರೆ ಆಸುಪಾಸಿನ ಮಕ್ಕಳು 2 ತಾಸಿನ ಸಮಯ ಎಷ್ಟು ಕಾಮಿಕ್ ಓದಲು ಸಾಧ್ಯವೋ ಅದನ್ನು ಓದಬಹುದಿತ್ತು. ಮಾಹಿತಿ ಮತ್ತು ತಂತ್ರಜ್ಞಾನ ಯುಗದಲ್ಲಿ 30 ವರ್ಷಗಳ ಕಡಿಮೆ ವಯಸ್ಸಿನ ಜನರು ಜಗತ್ತನ್ನು ಬದಲಿಸುವ ಆ್ಯಪ್ಗಳನ್ನು ಬಳಸಿ ತಮ್ಮ ಕಲ್ಪನೆಯ ಸಮೃದ್ಧವಾದ ಉಪಯೋಗ ಪಡೆಯುತ್ತಿದ್ದರೆ ಫೇಸ್ಬುಕ್, ಉಬರ್, ಸ್ನ್ಯಾಪ್ಚಾಟ್ ಇತ್ಯಾದಿ ಕಲ್ಪನೆಯುಳ್ಳ ಜನರು ಫಲಪ್ರದರಾಗುತ್ತಾರೆ. ಅದೇ ವೇಳೆ ಕಲ್ಪನೆ ಇಲ್ಲದವರು ಎಂದಿಗೂ ನೌಕರಿಯನ್ನು ಅರಸುತ್ತಾ ಇರುತ್ತಾರೆ. ಇಂತಹ ಉದ್ಯೋಗವೆಂದರೆ ಅವುಗಳ ಮೇಲೆ ರೋಬೋಟ್ ಮತ್ತು ಉದ್ಯೋಗಕ್ಕೆ ಆಪತ್ತು ತಿರುಗುತ್ತಾ ಇರುತ್ತದೆ. ಫ್ರೆಂಡ್ಸ್, ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದ.